ನೀವಿನ್ನೂ HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಡಿಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಆದಷ್ಟು ಬೇಗ HSRP ನಂಬರ್ ಪ್ಲೇಟನ್ನು ನಿಮ್ಮ ವಾಹನಕ್ಕೆ ಅಳವಡಿಸಿ, ಇಲ್ಲ ಅಂದರೆ ದಂಡ ಕಟ್ಟಬೇಕಾಗತ್ತೆ, ಹುಷಾರ್. ಹೌದು ಸ್ನೇಹಿತರೆ, ಸರ್ಕಾರ ನಿಗದಿಪಡಿಸಿದ ಕೊನೆಯ ದಿನಾಂಕ ಇದೇ ತಿಂಗಳು 30 ಅಂದರೆ ಮೇ 30, 2024ಕ್ಕೆ ಕೊನೆಗೊಳ್ಳುತ್ತದೆ. ಅದರ ನಂತರ HSRP ನಂಬರ್ ಪ್ಲೇಟ್ ಅಳವಡಿಸದ ವಾಹನಗಳಿಗೆ 1000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗುತ್ತದೆ. ಇದರಿಂದ ನೀವು ತಪ್ಪಿಸ್ಕೊಳ್ಬೇಕಂತಂದರೆ ಏನು ಮಾಡಬೇಕಂತಂದರೆ, ಹಿಂದೆ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡಿ ನಿಮ್ಮ ವಾಹನಕ್ಕೆ ಅಳವಡಿಸಿ. ಈ HSRP ನಂಬರ್ ಪ್ಲೇಟ್ ಅಂದರೆ ಏನು, ಅದನ್ನು ಯಾವ ರೀತಿ ಬುಕ್ ಮಾಡಬೇಕಂತ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನಂತ ಮರೆಯಬೇಡಿ. HSRP ನಂಬರ್ ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಅಂದರೆ ಅತ್ಯಂತ ಸುರಕ್ಷಿತ ನಂಬರ್ ಪ್ಲೇಟ್ ಅಂತ ಅರ್ಥ. ಇದನ್ನು ಡುಪ್ಲಿಕೇಟ್ ಅಥವಾ ನಕಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ವಿಶೇಷತೆಯನ್ನು ಇದು ಹೊಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು 6 ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ನಂಬರ್ ಪ್ಲೇಟ್ ಇದಾಗಿದೆ. ಇಲ್ಲಿ ಮೇಲ್ಗಡೆ ನೋಡಿ, ಮೊದಲನೇದು ಇದರ ಮೇಲೆ ಭಾರತದ ಅಶೋಕ ಚಕ್ರವನ್ನು ಹೊಂದಿರುವಂಥ ಹಾಲೋಗ್ರಾಮನ್ನು ಇದರ ಮೇಲೆ ಕೊಟ್ಟಿರ್ತಾರೆ. ಎರಡನೇದಾಗಿ IND ಅಂತಕ್ಕಂಥ ಭಾರತವನ್ನು ಸೂಚಿಸುವಂಥ ಒಂದು ಅಲ್ಫಾಬೆಟನ್ನು ಇದರ ಮೇಲೆ ಕೊಟ್ಟಿರ್ತಾರೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂರನೇದು ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಇದರ ಮೇಲೆ 10 ಅಂಕಿಯ ಲೇಸರ್ ಸಂಖ್ಯೆಯನ್ನು ಇದರ ಮೇಲೆ ಕೊಟ್ಟಿರ್ತಾರೆ. ಇನ್ನು 4ನೇದು ಆ ರಾಜ್ಯವನ್ನು ಸೂಚಿಸುವಂಥ ನಂಬರನ್ನು ಕೊಟ್ಟಿರ್ತಾರೆ. 5ನೇದಾಗಿ ಆ ಜಿಲ್ಲೆಯನ್ನು ಸೂಚಿಸುವಂಥ ನಂಬರನ್ನು ಕೊಡಲಾಗಿರ್ತದೆ. 6ನೇದಾಗಿ ಒಂದು ಯುನಿಕ್ ಆಲ್ಫಾಬೆಟ್ ಹೊಂದಿರುವಂಥ ಒಂದು ಕಾಂಬಿನೇಷನ್ ನಂಬರನ್ನು ಇಲ್ಲಿ ಕೊಟ್ಟಿರ್ತಾರೆ. ಇಷ್ಟೊಂದು ವಿಶೇಷತೆಯನ್ನು ಒಳಗೊಂಡಿರುವಂಥ ಈ ನಂಬರ್ ಪ್ಲೇಟ್ ಇದಾಗಿರುತ್ತದೆ ಸ್ನೇಹಿತರೆ. ಇನ್ನೇಕೆ ತಡ, ಹಾಗಾದರೆ ಇದನ್ನು ಹೇಗೆ ಬುಕ್ ಮಾಡೋದು? HSRP ನಂಬರ್ ಪ್ಲೇಟನ್ನು ಬುಕ್ ಮಾಡೋದು ತುಂಬ ಸುಲಭ. ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವೇ ಈಸಿಯಾಗಿ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಬೋದು. ಅದು ಹೇಗಂತಂದರೆ, ಗೂಗಲ್ ಬಾರಲ್ಲಿ SIAM ಅಂತ ಟೈಪ್ ಮಾಡಿದರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ, HSRP ರಿಜಿಸ್ಟ್ರೇಷನ್ ಅಂತ. ಇದ್ರ ಮೇಲೆ ನೀವು ಸೀದಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ. ಇಲ್ಲಿ SIAM ಅಂತ ವೆಬ್ಸೈಟ್ ಬರುತ್ತೆ. ಇದೇ ವೆಬ್ಸೈಟಲ್ಲಿ ಬುಕ್ ಮಾಡಿ, ಯಾಕಂದರೆ ತುಂಬ ಫೇಕ್ ಆದಂಥ ವೆಬ್ಸೈಟ್ಗಳಿವೆ. ನಿಮ್ಮ ಹಣವನ್ನು ವಿನಾಕಾರಣ ಕಳ್ಕೋಬೇಡಿ. ಇಲ್ಲಿ ಕೆಳಗಡೆ ಪ್ರತಿಯೊಂದು ಮಾಹಿತಿಯನ್ನು ಕೇಳ್ತಾ ಹೋಗುತ್ತೆ, ಅದನ್ನು ಫಿಲ್ ಮಾಡಿ. ನಿಮ್ಮ ನೇಮು, ಇಮೇಲ್ ID, ಸ್ಟೇಟು, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್, ಡಿಸ್ಟಿಕ್. ಇದಾದ ನಂತರ ಇನ್ನೂ ಅನೇಕ ನಂಬರನ್ನು ಕೇಳುತ್ತೆ. ಏನಂತಂದರೆ ನಿಮ್ಮ ಚೆಸ್ಸಿ ನಂಬರ್ ಕೇಳುತ್ತೆ, ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಕೇಳುತ್ತೆ, ಲಾಸ್ಟಿಗೆ ನಿಮ್ಮ ಡೇಟ್ ಸ್ಲಾಟನ್ನು ಕೇಳುತ್ತೆ, ಆಮೇಲೆ ಅಮೌಂಟನ್ನು ಕೇಳುತ್ತೆ. ಈ ಎಲ್ಲವನ್ನು ಫಿಲ್ ಮಾಡಿದ ಮೇಲೆ ನಿಮಗೆ ಲಾಸ್ಟಿಗೆ ಒಂದು ರಿಸಿಪ್ಟ್ ಬರುತ್ತೆ. ಆ ರಿಸಿಪ್ಟನ್ನು ಇಟ್ಕೊಳ್ಳಿ. ಏನೋ ಒಂದು ಡೇಟ್ ಕೊಟ್ಟಿರ್ತಾರಲ್ಲ, ಆ ಡೇಟಿಗೆ ಶೋರೂಮ್ಗೆ ಹೋಗಿ ನಿಮ್ಮ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಂಡು ಬನ್ನಿ. ಇಷ್ಟೇ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.